Hello everyone, welcome to Desi Eat. Eat Desi, love Desi. ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತಿನ ರೆಸಿಪಿ ಯಮ್ಮಿ ಆ್ಯಂಡ್ ಟೇಸ್ಟಿ ಇನ್ಸ್ಟೆಂಟ್ ರಬ್ಡಿ. ಜನರಲ್ ಆಗಿ ರಬ್ಡಿ ಮಾಡೋಕ್ಕೆ ಮಿನಿಮಮ್ ಅಂದರೂ 1 ಅವರ್ ಬೇಕೇ ಬೇಕು, ಬಟ್ ಈ ರಬ್ಡಿ ಮಾಡೋಕ್ಕೆ ಜಸ್ಟ್ 10 ಮಿನಿಟ್ಸೇ ಸಾಕು. ಸೊ ಇಂಗ್ರೀಡಿಯೆಂಟ್ಸ್: ಹಾಲು, ಕೋವಾ, ಸಕ್ಕರೆ, ಮಿಲ್ಕ್ ಮೇಡ್, ಬಾದಾಮಿ ಹಾಗೆ ಗೋಡಂಬಿ. ಸೊ ಲೆಟ್ ಸ್ಟಾರ್ಟ್. ಮೊದಲಿಗೆ ನಾನೊಂದು 1/2 ಲೀಟರ್ ಹಾಲನ್ನ ತೊಗೊಂಡಿದ್ದೀನಿ. ಹಾಲು ಕಾಯ್ತಿದ್ದ ಹಾಗೆ ಸ್ಟವ್ನ ಲೋ ಫ್ಲೇಮಲ್ಲಿ ಇಡಿ. ನೆಕ್ಸ್ಟ್ ಒಂದು ಕಪ್ಪಲ್ಲಿ ಒಂದು ಸ್ವಲ್ಪ ಹಾಲನ್ನ ತೆಕ್ಕೊಂಡು ಇದಕ್ಕೆ ನಾವು ಕೋವನ ಆ್ಯಡ್ ಮಾಡೋಣ. ನೀವೇನಾದರೂ ಕೋವನ ಡೈರೆಕ್ಟಾಗಿ ಹಾಲಿಗೆ ಹಾಕಿಬಿಟ್ರೆ ಅದು ಗಟ್ಟಿಯಾಗಿ ನಿಮಗೆ ಬೇಗ ಚೆನ್ನಾಗಿ ಮಿಕ್ಸ್ ಆಗಲ್ಲ. ಸೊ ಈ ಥರ ಮಾಡಿಕೊಂಡ್ರೆ ನಿಮ್ಗೆ ಬೇಗ ಅದು ಮಿಕ್ಸ್ ಸಹ ಆಗುತ್ತೆ, ಹಾಗೆ ಟೈಮ್ ಕೂಡ ಸೇವ್ ಆಗುತ್ತೆ. ಹಾಲು ಸ್ವಲ್ಪ ಬಿಸಿ ಇರಬೇಕು, ಪೂರ್ತಿ ತಣ್ಣಗಿರಬಾರ್ದು. ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಕೋವಾ ಈ ಥರ ಮಿಕ್ಸ್ ಆಗಿರಬೇಕು, ಹಾಲಲ್ಲಿ ಗಂಟಿರಬಾರ್ದು. ನೋಡಿ, ಇದ್ರದ್ದು ಕನ್ಸಿಸ್ಟೆನ್ಸಿ ಹಾಗೆ ಟೆಕ್ಸ್ಚರ್ ಈ ಥರ ಇರಬೇಕು. ಹಾಲು ಕಾದ ನಂತರ ನೀವು ಸ್ಟವ್ನ ಲೋ ಫ್ಲೇಮಲ್ಲಿ ಇಡೋದ್ರಿಂದ ಈ ಥರ ಕೆನೆ ಬರುತ್ತೆ. ರಬ್ಡಿ ಮಾಡಬೇಕಾದ್ರೆ ಇದು ವೆರಿ ಇಂಪಾರ್ಟೆಂಟ್ ಸ್ಟೆಪ್. ಸ್ಟವ್ನ ನೀವು ಲೋ ಫ್ಲೇಮಲ್ಲೇ ಇಡಬೇಕು. ನೀವು ಲೋ ಫ್ಲೇಮಲ್ಲಿ ಇಟ್ಟಷ್ಟು ಕೆನೆ ಬರುತ್ತೆ. ಸೊ ಕೆನೆ ಬಂದಷ್ಟು ರಬ್ಡಿ ಟೇಸ್ಟಿ ಆಗುತ್ತೆ. ಇದಕ್ಕೆ ನಾನು ಹಾಲಿನಲ್ಲಿ ಮಿಕ್ಸ್ ಮಾಡ್ಕೊಂಡಿರೋ ಕೋವನ ಹಾಕಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ನೆಕ್ಸ್ಟ್ ಇಂಪಾರ್ಟೆಂಟ್ ಸ್ಟೆಪ್. ಹಾಲಿಗೆ ಕೋವಾ ಹಾಕಿದ ಮೇಲೆ ನೀವು ಆಗಾಗ ಮಿಕ್ಸ್ ಮಾಡ್ತಾ ಇರಿ, ಇಲ್ಲಾಂದರೆ ಕೆಳಗೆ ಅಂಟ್ಕೊಂಡ್ಬಿಡುತ್ತೆ. ಒಂದು 2 ನಿಮಿಷದ ನಂತರ ನೀವು ಇದಕ್ಕೆ ಸಕ್ಕರೆನ ಆ್ಯಡ್ ಮಾಡಿ. ಸಕ್ಕರೆ ಹಾಕೋದು ಫುಲ್ಲಿ ಆಪ್ಷನಲ್. ಇದ್ರ ಬದಲಿಗೆ ನೀವೇನು ಹಾಕ್ಬೋದು ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ. ಸೊ ಸ್ಕಿಪ್ ಮಾಡಿದೆ ನೋಡಿ. ಬಟ್ ನಾನಿಲ್ಲಿ ಸಕ್ಕರೆನ ಹಾಕಿದ್ದೀನಿ, ಒಂದು 5ರಿಂದ 6 ಸ್ಪೂನಷ್ಟು. ನೆಕ್ಸ್ಟ್ ಬಾದಾಮಿ ಹಾಗೆ ಗೋಡಂಬಿನ ಚಾಪ್ ಮಾಡ್ಕೊಳ್ಳಿ ಫಾರ್ ಎಕ್ಸ್ಟ್ರಾ ಟೇಸ್ಟ್. ಸಕ್ಕರೆನ ಹಾಕಿದ ಮೇಲೆ 2 ನಿಮಿಷ ಬಿಟ್ಟಿದ್ದೀನಿ. ಸೊ ನೋಡಿ, ಇದೆಲ್ಲ ಕೆನೆ ಎಲ್ಲ ಹೇಗೆ ಬಂದಿದೆ, ಈ ಥರ ಬರುತ್ತೆ. ಇದನ್ನು ಈ ಥರ ಸೈಡ್ಗೆ ಕಲೆಕ್ಟ್ ಮಾಡ್ತಾ ಹೋಗಿ. ಸೊ ನೆಕ್ಸ್ಟ್ ಇದಕ್ಕೆ ಚಾಪ್ ಮಾಡ್ಕೊಂಡಿರೋ ಬಾದಾಮಿ ಹಾಗೆ ಗೋಡಂಬಿನ ಹಾಕಿ. ನಾನು ಇದಕ್ಕೆ ಒಂದು 5 ಗೋಡಂಬಿ ಹಾಗೆ ಒಂದು 5 ಬಾದಾಮಿನ ತೊಗೊಂಡಿದ್ದೀನಿ. ಇದೆರಡು ಹಾಕಿದ ನಂತರ ಒಂದು ಸಲ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಬಿಡಿ. ಲಾಸ್ಟ್ ಆ್ಯಂಡ್ ಫೈನಲ್ ಇದಕ್ಕೆ ನಾನು ಒಂದು 2ರಿಂದ 3 ಸ್ಪೂನಷ್ಟು ಮಿಲ್ಕ್ ಮೇಡನ್ನ ಹಾಕ್ತಾಯಿದ್ದೀನಿ. ನಾನು ಆಗಲೇ ಶುಗರ್ನ ಸ್ಕಿಪ್ ಮಾಡ್ಬೋದು ಅಂತ ಹೇಳಿದ್ನಲ್ಲ, ಅದನ್ನು ಸ್ಕಿಪ್ ಮಾಡಿ ನೀವು ಇದು ಮಿಲ್ಕ್ ಮೇಡನ್ನ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕ್ಕೋಬೋದು. ಮಿಲ್ಕ್ ಮೇಡ್ ಹಾಕಿದ ನಂತರ ಒಂದು ಸಲ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಬಿಡಿ. ಆಗ ಈ ಕನ್ಸಿಸ್ಟೆನ್ಸಿ ಬರುತ್ತೆ. ಸೊ ನೀವು ಸ್ಟವ್ನ ಆಫ್ ಮಾಡಿ. ಆ್ಯಂಡ್ ಲಾಸ್ಟ್ ಫೈನಲಿ ಇನ್ನೊಂದು ಇಂಪಾರ್ಟೆಂಟ್ ಸ್ಟೆಪ್ ಅಂದರೆ ಇದನ್ನು ನೀವು ಫ್ರಿಜ್ಜಲ್ಲಿ ಇಡೋದು. ನೀವು ಫ್ರಿಜ್ಜಲ್ಲಿ ಇಡೋದ್ರಿಂದ ಅದರದ್ದು ಟೆಕ್ಸ್ಚರ್ ಹೇಗಿರುತ್ತೆ ಅಂತ ನಾನು ಹೇಳಲ್ಲ, ನಿಮಗೆ ತೋರಿಸ್ತೀನಿ. ಇದು ಸ್ವಲ್ಪ ಕೂಲ್ ಆದಮೇಲೆ ನೀವು ಫ್ರಿಜ್ಜಲ್ಲಿ ಇಡಿ. ಸೊ ಈಗಾಗಲೇ 1 ಅವರ್ ಆಯಿತು ನಾನು ಫ್ರಿಜ್ಜಲ್ಲಿಟ್ಟು. ಈಗ ಇದ್ರದ್ದು ಟೆಕ್ಸ್ಚರ್ ತೋರಿಸ್ತೀನಿ ನೋಡಿ. ಸೊ ಫ್ರಿಜ್ಜಲ್ಲಿ ಇಡೋದ್ರಿಂದ ಈ ಥರ ತಿಕ್ ಮಲೈ ಅಂದರೆ ಕೆನೆ ಬರುತ್ತೆ. ಇದು ರಬ್ಡಿಗೆ ವೆರಿ ಇಂಪಾರ್ಟೆಂಟ್. ಈಗ ನಮ್ಮ ಇನ್ಸ್ಟೆಂಟ್ ರಬ್ಡಿ ರೆಡಿ. ನೋಡಿ ಎಷ್ಟು ತಿಕ್ ಆ್ಯಂಡ್ ಪರ್ಫೆಕ್ಟಾಗಿ ಆಗಿದೆ ರಬ್ಡಿ ಅಂತ. ಸೊ ರಬ್ಡಿ ಮಾಡೋಕ್ಕೆ ನೀವು ತುಂಬ ಟೈಮ್ ಸ್ಪೆಂಡ್ ಮಾಡಬೇಕಾಗಿಲ್ಲ. ಈ ಇನ್ಸ್ಟೆಂಟ್ ರಬ್ಡಿನ ನೀವು ಫಟ್ ಅಂತ ಮಾಡ್ಕೋಬೋದು. ಸೊ ಈ ರಬ್ಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಡಿಫ್ರೆಂಟ್ ವೀಡಿಯೋಸ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಎಲ್ಲ ಡ್ರೈ ಫ್ರೂಟ್ಸ್ನ ನಾನು ಎಕ್ಸ್ಟ್ರಾ ಫ್ಲೇವರ್ಗೋಸ್ಕರ ಹಾಕಿದ್ದೀನಿ.